ಬ್ರಹ್ಮಾಂಡದಲ್ಲಿ ಕೆಲವರು ಮಾತ್ರ ಇರುತ್ತಾರೆ. ಅವರ ಶಕ್ತಿ ದೇವತೆಗಳನ್ನೇ ಅಚ್ಚರಿಗೊಳಿಸುತ್ತದೆ. ಅವರಲ್ಲಿ ಒಬ್ಬರು ಮಹರ್ಷಿ ಅಗಸ್ತ್ಯ. ಅಗಸ್ತ್ಯ ಮಹರ್ಷಿಗಳು ಹಿಂದೂ ಧರ್ಮದ ಅತ್ಯಂತ ಪೂಜ್ಯ, ಜ್ಞಾನಿ ಮತ್ತು ಶಕ್ತಿಶಾಲಿ ಸಪ್ತರ್ಷಿಗಳಲ್ಲಿ ಒಬ್ಬರು. ಅವರು ಕೇವಲ ವೇದಗಳ ಜ್ಞಾನಿಯಲ್ಲದೆ ದಕ್ಷಿಣ ಭಾರತಕ್ಕೆ ವೈದಿಕ ಸಂಸ್ಕೃತಿಯನ್ನ ಪರಿಚಯಿಸಿದವರು. ತಮಿಳು ವ್ಯಾಕರಣದ ಜನಕ ಮತ್ತು ಸಿದ್ಧ ವೈದ್ಯಕೀಯ ಮೂಲ ಪುರುಷರಾಗಿದ್ದಾರೆ. ಅವರ ಅಪಾರ ಯೋಗ ಶಕ್ತಿ ಮತ್ತು ಜ್ಞಾನದಿಂದ ಸಮುದ್ರವನ್ನೇ ಕುಡಿದ ಕತೆ ಅವರ ದೈವಿಕ ಶಕ್ತಿಗೆ ಸಾಕ್ಷಿಯಾಗಿದೆ. ಅವರು ಕೇವಲ ಋಷಿಯಲ್ಲ, ಅವರು ಯೋಗ ಶಕ್ತಿಯ ಜೀವಂತ ರೂಪ. ಒಂದು ಕಾಲದಲ್ಲಿ ಕಾಲೇಯ ಎಂಬ ರಾಕ್ಷಸರು ಲೋಕವನ್ನೇ ಭೀತಿಗೊಳಿಸಿದ್ದರು. ಹಗಲು ಸಮಯದಲ್ಲಿ ಸಮುದ್ರದ ಆಳದಲ್ಲಿ ಅಡಗಿಕೊಂಡು ರಾತ್ರಿ ಹೊರಬಂದು ನಿರಪರಾಧಿಗಳನ್ನು ಹತ್ಯೆ ಮಾಡುತ್ತಿದ್ದರು. ಇದರಿಂದ ದೇವತೆಗಳು ಸಂಕಟಕ್ಕೆ ಸಿಲುಕಿದರು. ಯುದ್ಧ ಮಾಡಿದರೂ ಜಯ ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ಅಗಸ್ತ್ಯ ಮಹರ್ಷಿಗಳ ಬಳಿ ಬಂದರು. ಮಹರ್ಷಿಗಳೇ, ನಮ್ಮನ್ನು ರಕ್ಷಿಸಿ ಎಂದು ಬೇಡಿಕೊಂಡರು. ಅಗಸ್ತ್ಯರು ಕಣ್ಣು ತೆರೆದರು. ಅವರ ದೃಷ್ಟಿಯಲ್ಲೇ ಒಂದು ದೈವಿಕ ಶಕ್ತಿ ಹೊಳೆಯುತ್ತಿತ್ತು. ಅವರು ನಿಧಾನವಾಗಿ ನಿಂತರು ಮತ್ತು ಸಮುದ್ರದ ಕಡೆಗೆ ನಡೆದರು. ಆ ಕ್ಷಣ ಪ್ರಕೃತಿಯೇ ನಿಶ್ಶಬ್ದವಾಯಿತು. ಅಸಂಖ್ಯಾತ ದೇವತೆಗಳು, ಯಕ್ಷರು, ಗಂಧರ್ವರು ನೋಡುತ್ತಿದ್ದರು. ಅಗಸ್ತ್ಯರು ತಮ್ಮ ಹಸ್ತಗಳನ್ನು ಅಂಜಲಿ ರೂಪದಲ್ಲಿ ಸೇರಿಸಿದರು ಮತ್ತು ಅಸಾಧ್ಯವೆನಿಸಿದ ಕಾರ್ಯ ಆರಂಭವಾಯಿತು. ಸಮುದ್ರದ ಮಹಾ ಅಲೆಗಳು ಅವರ ಕಡೆಗೆ ಸೆಳೆಯಲ್ಪಡತೊಡಗಿದವು. ಕ್ಷಣಗಳಲ್ಲಿ ಅಗಸ್ತ್ಯರು ಸಂಪೂರ್ಣ ಸಮುದ್ರವನ್ನೇ ಕುಡಿದು ಬಿಟ್ಟರು. ಭೂಮಿ ನಿಶ್ಶಬ್ದವಾಯಿತು. ಸಮುದ್ರ ಒಣಗಿತು. ಸಮುದ್ರ ಒಣಗಿದ ಕ್ಷಣವೇ ಒಂದು ಭಯಾನಕ ಸತ್ಯ ಹೊರಬಂದಿತು. ಆಳವಾದ ಸಮುದ್ರದೊಳಗೆ ಅಡಗಿದ್ದ ಕಾಲೇಯ ರಾಕ್ಷಸರ ಗುಹೆಗಳು ಇದೀಗ ಎಲ್ಲರ ಕಣ್ಣಿಗೆ ಕಾಣಿಸಿತು. ತಮ್ಮ ರಹಸ್ಯ ಬಹಿರಂಗವಾದುದನ್ನು ಕಂಡು ರಾಕ್ಷಸರು ನಡುಗಿದರು. ಆ ಕ್ಷಣ ದೇವತೆಗಳು ಯುದ್ಧಕ್ಕೆ ದೌಡಾಯಿಸಿದರು. ಇಂದ್ರನ ವಜ್ರಾಯುಧ ಘರ್ಜಿಸಿತು. ದಿವ್ಯ ಅಸ್ತ್ರಗಳು ಆಕಾಶವನ್ನೇ ಚಿಮ್ಮಿದವು. ಭೂಮಿ ಕಂಪಿಸಿತು. ಆಕಾಶವೇ ಸಾಕ್ಷಿಯಾದ ಮಹಾಯುದ್ಧ ಆರಂಭವಾಯಿತು. ಕೊನೆಗೆ ಧರ್ಮ ಜಯ ಸಾಧಿಸಿತು. ಕಾಲೇಯ ರಾಕ್ಷಸರು ಸಂಪೂರ್ಣವಾಗಿ ನಾಶವಾದರು. ಆದರೆ ಒಂದು ಹೊಸ ಸಮಸ್ಯೆ ಹುಟ್ಟಿಕೊಂಡಿತ್ತು. ಸಮುದ್ರವಿಲ್ಲದೆ ಭೂಮಿಯ ಜೀವಿಗಳಿಗೆ ಬದುಕುವುದು ಅಸಾಧ್ಯವಾಗಿತ್ತು. ನದಿಗಳು ದುರ್ಬಲವಾಗುತ್ತಿವೆ. ಜೀವನ ನಿಧಾನವಾಗಿ ಒಣಗುತ್ತಿದೆ. ಅದನ್ನು ಅರಿತ ದೇವತೆಗಳು ಮತ್ತೊಮ್ಮೆ ಪರಿಹಾರ ಹುಡುಕಲು ಆರಂಭಿಸಿದರು. ಅವರು ತಿಳಿದರು, ಅಗಸ್ತ್ಯರು ಕುಡಿದ ನೀರು ಇನ್ನೂ ಮರಳಿ ಪಡೆಯಲು ಸಾಧ್ಯವೇ ಇಲ್ಲ ಎಂದು. ಆ ಸಮಯದಲ್ಲಿ ಒಬ್ಬ ಮಹಾನ್ ರಾಜನ ಕತೆ ಆರಂಭವಾಗುತ್ತದೆ. ಅವರು ಭಗೀರಥ. ಅವರ ತಪಸ್ಸು, ಅವರ ಭಕ್ತಿ ದೇವಲೋಕವನ್ನೇ ಕದಲಿಸಿತು. ಕೊನೆಗೆ ಗಂಗಾದೇವಿ ಭೂಮಿಗೆ ಇಳಿದಳು. ಅವಳ ಪವಿತ್ರ ಪ್ರವಾಹ ಮತ್ತೊಮ್ಮೆ ಸಮುದ್ರವನ್ನ ತುಂಬಿತು. ಜೀವನ ಪುನಃ ಹರಳಿತು. ಆದರೆ ಅಗಸ್ತ್ಯ ಮಹರ್ಷಿಗಳ ಮಹಿಮೆ ಇಲ್ಲಿಯೇ ಮುಗಿಯುವುದಿಲ್ಲ. ಆದಿತ್ಯ ಹೃದಯಂ ಎಂಬ ಮಹಾಸ್ತೋತ್ರವನ್ನು ರಾಮ ರಾವಣ ಯುದ್ಧದ ಸಮಯದಲ್ಲಿ ರಾಮನಿಗೆ ಉಪದೇಶಿಸಿದವರು ಅಗಸ್ತ್ಯ ಮಹರ್ಷಿಗಳೇ. ಅದು ರಾಮನಿಗೆ ಅಜೇಯ ಶಕ್ತಿಯನ್ನ ನೀಡಿತು.
ಒಮ್ಮೆ ವಿಂಧ್ಯ ಪರ್ವತ ತಮ್ಮ ಅಹಂಕಾರದಿಂದ ಬೆಳೆದಾಗ ಸೂರ್ಯನ ಹಾದಿಯನ್ನೇ ತಡೆದು ನಿಂತಿತು. ಆಗ ಅಗಸ್ತ್ಯರು ಬಂದರು ಮತ್ತು ಶಾಂತವಾಗಿ ಹೇಳಿದರು, ನಾನು ಮರಳಿ ಬರುವವರೆಗೆ ತಲೆಬಾಗಿಯೇ ಇರು ಎಂದು. ಇಂದಿಗೂ ವಿಂಧ್ಯ ಪರ್ವತಗಳು ತಲೆಬಾಗಿಯೇ ನಿಂತಿವೆ. ಮತ್ತೊಂದು ಕತೆ. ವತಾಪಿ ಎಂಬ ರಾಕ್ಷಸ ಮಾಯೆಯಿಂದ ಋಷಿಗಳನ್ನ ಕೊಲ್ಲುತ್ತಿದ್ದನು. ಆದರೆ ಅಗಸ್ತ್ಯರನ್ನು ಮೋಸಗೊಳಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವರು ವತಾಪಿಯನ್ನು ತಿಂದು ತಮ್ಮ ಜ್ಞಾನಾಗ್ನಿಯಿಂದ ಜೀರ್ಣ ಮಾಡಿಕೊಂಡರು. ಅವನ ಅಹಂಕಾರ ಅವನೊಟ್ಟಿಗೆಯೇ ನಾಶವಾಯಿತು. ಅಗಸ್ತ್ಯ ಮಹರ್ಷಿಗಳು ದಕ್ಷಿಣ ಭಾರತದ ಪವಿತ್ರ ಭೂಮಿಯಲ್ಲಿ ಪೋತಿಗೈ ಬೆಟ್ಟದಲ್ಲಿ ತಮ್ಮ ಆಶ್ರಮವನ್ನ ಸ್ಥಾಪಿಸಿದರು. ಅವರು ಕೇವಲ ಋಷಿಯಲ್ಲ, ಒಂದು ಸಂಸ್ಕೃತಿಯ ಬೆಳಕು, ಜ್ಞಾನವನ್ನು ಹರಡಿದ ಮಹಾನ್ ಗುರು. ಅಗಸ್ತ್ಯರ ಕಥೆ ಕೇವಲ ಪೌರಾಣಿಕ ದಂತಕಥೆಯಲ್ಲ, ಇದು ನಮಗೆ ಒಂದು ಸಂದೇಶವನ್ನ ನೀಡುತ್ತದೆ. ಅಸಾಧ್ಯವೆನಿಸಿದನ್ನು ಸಾಧಿಸಲು ಬಾಹ್ಯ ಶಕ್ತಿ ಸಾಕಾಗುವುದಿಲ್ಲ, ಆಂತರಿಕ ಶಕ್ತಿಯೂ ಬೇಕು. ಯೋಗಶಕ್ತಿ, ಸಾತ್ವಿಕತೆ ಮತ್ತು ಜ್ಞಾನ ಇವೇ ನಿಜವಾದ ಮಹಾಶಕ್ತಿ. ಅದು ಇದ್ದರೆ ಮಾನವನು ದೇವನಂತನಾಗಬಹುದು.